ಪ್ರತಿ ಮಿಡಲ್ ಕ್ಲಾಸ್ ಹುಡುಗನಿಗೆ ಅನ್ಸೋ ಥರ ನನಗೂ ಅನಿಸುತ್ತೆ, ಯಾಕಾದರೂ ಗಂಡಾಗಿ ಹುಟ್ಟಿದ್ನೋ ಅಂತ. ಗಂಡಾಗಿ ಹುಟ್ಟಿದ ತೊಂದರೆ ಅಲ್ಲ, ಆದರೆ ಮಿಡಲ್ ಕ್ಲಾಸಲ್ಲಿ ಹುಟ್ಟಬಾರ್ದು. ಮಿಡಲ್ ಕ್ಲಾಸಲ್ಲಿ ಹುಟ್ಟಿದ್ರೂ ಪರವಾಗಿಲ್ಲ, ಜೊತೆಗೆ ಕಷ್ಟ ಸುಖನ ಶೇರ್ ಮಾಡ್ಕೊಳ್ಳೋದಕ್ಕೆ ಅಣ್ಣ ತಮ್ಮ ಆದರೂ ಇರಬೇಕು. ಅಣ್ಣ ತಮ್ಮ ಇಲ್ಲ ಅಂದ್ರೂ ಪರವಾಗಿಲ್ಲ, ಹುಟ್ಟಿಸಿದ ಅಪ್ಪ ಆದರೂ ನೆಟ್ಟಗಿರಬೇಕು. ಇಲ್ಲಾಂದರೆ ಆ ಹುಡುಗನ ಜೀವನ ನರಕ ಆಗಿಬಿಡುತ್ತೆ. ನಮ್ಮ ಇಷ್ಟ ಕಷ್ಟಗಳಿಗೆಲ್ಲ ಬೇಲಿ ಹಾಕಿ ಮನೆ ಜವಾಬ್ದಾರಿಯನ್ನು ಬೆಟ್ಟನ ಹೆಗ್ಲ ಮೇಲೆ ಹೊತ್ಕೋಬೇಕು. ಕೈಯಲ್ಲಿ ದುಡ್ಡಿದ್ರೂ ಖರ್ಚು ಮಾಡೋದಕ್ಕೆ ಯೋಚನೆ, ಇದೆಲ್ಲ ಖಾಲಿ ಆಗ್ಬಿಟ್ರೆ ನಾಳೆ ಏನು ಮಾಡೋದಪ್ಪ ಅನ್ನೋ ಪ್ರಶ್ನೆ. ಏನಾದರೂ ಇಷ್ಟಪಟ್ಟಿದ್ದು ತಗೊಳ್ಳೋಣ ಅನ್ನೋದಕ್ಕೂ 100 ಸಲ ಯೋಚನೆ ಮಾಡಬೇಕು. ಓಕೆ ಇವಾಗ ಬೇಡ, ಮುಂದೆ ಯಾವಾಗಲಾದ್ರು ತಗೊಳ್ಳೋಣ ಅಂದ್ಬಿಟ್ಟು ಕಷ್ಟಪಟ್ಟು ದುಡ್ಡನ್ನ ಸೇವ್ ಮಾಡಿ ಇಟ್ಬಿಟ್ಟು ಇನ್ನೇನು ತಗೊಳ್ಬೇಕು ಅನ್ನೋ ಟೈಮಲ್ಲಿ ಇನ್ನೇನು ಸಿಚುವೇಶನ್ ಬಂದು ಆ ದುಡ್ಡನ್ನ ಅಲ್ಲಿಗೆ ಹಾಕೋ ಪರಿಸ್ಥಿತಿ. ಇರೋದೊಂದು ಜೀವನ, ಇರೋ ವರ್ಷ ದಿನ ಖುಷಿಯಾಗಿರಬೇಕು ಅನ್ನೋ ರೀಲ್ಸ್ ನೋಡಿದಾಗ ಮಾತ್ರ ಖುಷಿಯಾಗುತ್ತೆ. ಆದರೆ ರಿಯಾಲಿಟಿಗೆ ಬಂದರೆ ಇರೋದೊಂದೇ ಒಂದು ವಾರ, EMI ಕಟ್ಟಬೇಕು ಅನ್ನೋ ಚಿಂತೆ ತಲೆಗೆ ಬರುತ್ತೆ. ಒಂದೊಂದು ಸಲ ಹಿಂಗೂ ಅನಿಸುತ್ತೆ, ಈ ಕಷ್ಟಗಳಿಗೂ ವ್ಯಾಲಿಡಿಟಿ ಇದ್ದರೆ ಚೆನ್ನಾಗಿರೋದು ಅಂತ. ಅಟ್ಲೀಸ್ಟ್ ಎಕ್ಸ್ಪೈರಿ ಆದಮೇಲೆ ಆದ್ರೂ ಖುಷಿಯಾಗಿರ್ಬೋದಾಗಿತ್ತು ಅಂತ.